ಡೇ ಒನ್ನಿಂದನೂ ಪ್ರಾರಂಭ ಆಗಿದೆ. ಇವತ್ತಿನವರೆಗೆ ಈ ಕ್ಷಣದವರೆಗೂ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ 5 ವರ್ಷ ಅವರೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇಲ್ಲ. ನನಗೆ ಯಾವ ಚಾಯ್ಸು ಇಲ್ಲ, ಐ ಡೋಂಟ್ ಹ್ಯಾವ್ ಆಪ್ಷನ್. ಇಲ್ಲಿ ಮಾತ್ರ ಅಲ್ಲ, ಇಂಗ್ಲಿಷ್ ಇಂಟರ್ವ್ಯೂಗಳಲ್ಲೂ ಡಿ ಕೆ ಶಿವಕುಮಾರ್ ಅವರು ತುಂಬ ಸ್ಪಷ್ಟವಾಗಿ ಹೈಕಮಾಂಡಿಗೆ ಡಿಸಿಷನ್ ಬಿಡ್ತಾ ಇದ್ದೀವಿ, ಹೈಕಮಾಂಡಿಗೆ ಡಿಸಿಷನ್ ಬಿಡ್ತಾ ಇದ್ದೀವಿ. ಇದರಿಂದ ನೋಡಿ, ಇದನ್ನು ಅವರ ಆಂತರಿಕ ವಿಷಯ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಒಬ್ಬ ದುರ್ಬಲ ಮುಖ್ಯಮಂತ್ರಿ ಹೈಕಮಾಂಡ್ ಬಿಟ್ಟಿದ್ದೀವಿ ಈಗ ಇವ್ರು ಏನ್ ಹೇಳಿದ್ರು, ಸಿದ್ದರಾಮಯ್ಯನವರು ನೋಡಿ, ತಾವು ಹಿಂದಿನ ಅವರ ಒಂದು ಆಡಳಿತಕ್ಕೂ ಮತ್ತು ಈಗಿನ ಆಡಳಿತಕ್ಕೂ ಕಂಪ್ಯಾರಿಸನ್ ಮಾಡ್ತಾ ಇದ್ದೀರಿ, ಫೇರ್ ಇನಫ್. ಆದ್ರೆ ಹಿಂದೆ ಏನ್ ಹೇಳ್ತ, ನಾನೇ ಮುಖ್ಯಮಂತ್ರಿ, ನಾನೇ ಅಲ್ಲಿ ಎಲ್ಲೂ ಹೈಕಮಾಂಡ್ ಪ್ರಸ್ತಾಪ ಇರ್ತಾ ಇರಲಿಲ್ಲ. ಇವತ್ತೇನು ಅವ್ರೇನು ಹೈಕಮಾಂಡ್ ಡಿಸಿಷನ್ ತಗೊಳ್ಳೋದು? ಆರ್ ಅಶೋಕ್ ಏನು ಹೈಕಮಾಂಡಾ? ವಿಜೇಂದ್ರ ಏನು ಹೈಕಮಾಂಡಾ? ಅಂದರೆ ಹೈಕಮಾಂಡ್ ತೆಗೆದುಕೊಂಡರೆ ಸಿದ್ದರಾಮಯ್ಯ ಈಸ್ ಓಕೆ. ಹೈಕಮಾಂಡ್ ಏನಾದ್ರೂ ಬದಲಾವಣೆ ಬಯಸಿದರೆ ಸಿದ್ದರಾಮಯ್ಯನವರು ಅದಕ್ಕೆ ಸಹಮತ ವ್ಯಕ್ತಪಡಿಸ್ತಾರೆ. ಯಾಕೆ ಅಂದ್ರೆ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ದಟ್ ಈಸ್ ದ ಡಿಫ್ರೆನ್ಸ್. ನೀವು ಹೇಳಿದ್ರಲ್ಲ, ಹಿಂದೆ ಇದ್ದ ಸಿದ್ದರಾಮಯ್ಯನವ್ರಿಗೂ ಈಗಿನ ಸಿದ್ದರಾಮಯ್ಯನವ್ರಿಗೂ, ಆಗ ಅವರು ಹೈಕಮಾಂಡ್ಗೂ ಡೋಂಟ್ ಕೇರ್ ಮಾಸ್ಟ್ರು. ಈಗ ಹೈಕಮಾಂಡ್ ಹೇಳಿದಂತೆ ನಡೆಯುವಂತಹ ನಾಯಕ. ಮತ್ತೊಂದು ಕಡೆ ವಿಜಯೇಂದ್ರ ಅವರ ವಿಚಾರದಲ್ಲೂ ಹೈಕಮಾಂಡ್ ನಾಯಕ ಹೊರತು ವಿಜೇಂದ್ರ ಅವ್ರ ನಾಯಕ ಅಲ್ಲ. ಹೈಕಮಾಂಡ್ ಬಯಸಿದ್ರೆ ನಾಳೆನೇ ಅವ್ರನ್ನ ಕಿತ್ತು ಬಿಸಾಕ್ಬೋದು. ಹೈಕಮಾಂಡ್ ಬಯಸಿದ್ರೆ ನಾಳೆನೇ ಅವ್ರನ್ನ ಘೋಷಿಸ್ಬೋದು, ನೀವೇ ಮುಂದಿನ ನೀವೇ ರಾಜ್ಯಾಧ್ಯಕ್ಷರು ಅಂತ. ಸೊ ಇಲ್ಲಿ ವಿಜೇಂದ್ರ ಅವ್ರ ಮಾತಿಗೂ ಬೆಲೆ ಇಲ್ಲ, ಸಿದ್ದರಾಮಯ್ಯನವ್ರ ಮಾತಿಗೂ ಬೆಲೆ ಇಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಮಾತಿಗೂ ಬೆಲೆ ಇಲ್ಲ. ನೀವೆಲ್ಲರೂ ಪಾತ್ರಧಾರಿಗಳು, ಸೂತ್ರಧಾರ ಅಲ್ಲಿ ಹೈಕಮಾಂಡ್. ಪ್ರಾಬ್ಲಮ್ ಅದಲ್ಲ. ಇಲ್ಲಿ ಮಾತೆತ್ತಿದ್ರೆ ಶಿಸ್ತು, ಕಾಂಗ್ರೆಸ್ ಪಾರ್ಟಿಯ ಶಿಸ್ತು ಅಂತ ಹೇಳುವಂತ ಡಿ ಕೆ ಶಿವಕುಮಾರ್ ಅವರ ಖುದ್ದು ಅವರದೇ ಭಾಗದ MLA ಆಗಿರುವಂಥವರು 100 ಜನ ಡಿ ಕೆ ಶಿವಕುಮಾರ್ ಹಿಂದೆ ನಿಲ್ಕೊಳ್ತಾರೆ, 100 ಜನ MLA ಅಂತ ಹೇಳಿದಾಗಲೂ ಇಡೀ ರಾಜ್ಯಕ್ಕೆ ಸ್ಟೇಜ್ ಮೇಲೆ ನಾವು ನೋಡ್ತಾ ಇದ್ದೀವಿ. ಕಳೆದ 2-3 ವರ್ಷಗಳಿಂದ ಡಿ ಕೆ ಶಿವಕುಮಾರ್ ಅವ್ರದ್ದು ವೇ, ಅವರು ಸ್ಟೇಜನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ. ನೀನು ಕೂತ್ಕೊಳ್ಳಪ್ಪ, ನೀನು ಹೀಗೆ, ನೀನು ಹಾಗೆ ಅಂತೇಳಿ ಎಲ್ಲರಿಗೂ ಸುಮ್ಮನೆ ಕೂಡ್ಸೋರು. ತಮ್ಮದೇ ಭಾಗದ ಒಬ್ಬ MLA, ರಾಮನಗರದ MLA, ಮೇಡಮ್ ಆ ನೋಟಿಸ್ ಏನು ಮೇಡಮ್, ಡೇ ಒನ್ನಿಂದನೂ ಈ ಥರದ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ. ಇದ್ರ ಹಿಂದೆ ಅಷ್ಟಕ್ಕೆ ಹಾಕಿ ಖುದ್ದು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ಬೋದಲ್ಲ, ನೋಡಯ್ಯ ಈ ಟರ್ಮಿಗೆ ಅವರೇ 5 ವರ್ಷ ಅಂತ ಅವ್ರು ಹೇಳ್ಬೇಕಲ್ವಾ? ಹೇಳ್ತಾ ಇಲ್ಲ. ಇನ್ನೊಂದು ಹೇಳ್ತೀನಿ ನಾನು, ಅವ್ರು 2.5 ವರ್ಷ, ಅವರು 2.5 ವರ್ಷ ಇವರಾಗಲಿ, ಒಟ್ಟು ರಾಜ್ಯಕ್ಕೆ ಒಳ್ಳೇದಾಗಬೇಕಲ್ವಾ? ಒಬ್ಬ ದುರ್ಬಲ ಮುಖ್ಯಮಂತ್ರಿ ತಲೆ ಮೇಲೆ ಯಾವಾಗಲೂ ಈ ಥರ ಕತ್ತಿ ತೂಗ್ತಾ ಇದ್ರೆ ಅವರಿಗೆ ಎಷ್ಟು ಸಮಸ್ಯೆ ಆಗುತ್ತೆ, ರಾಜ್ಯದ ಜನರಿಗೆ ಎಷ್ಟು ಸಮಸ್ಯೆ ಆಗುತ್ತೆ, ಅದನ್ನ ಗಂಭೀರವಾಗಿ ತಗೊಳ್ಬೇಕಲ್ವಾ? ಡಿಸಿಷನ್ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ, ಡಿಸಿಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಹೇಶ್ ಗೌಡ್ರೆ, JDS ಪಾರ್ಟಿಗೆ ಅದು ಯಾವ ತೊಂದರೆನೂ ಇಲ್ಲ ನೋಡಿ. ನೀವೇ ಹೈಕಮಾಂಡು, ನೀವೇ ಎಲ್ಲ ಕಮಾಂಡು, ನೀವೇ ಪಾತ್ರದಾರರು, ನೀವೇ ಸೂತ್ರಧಾರರು, ನಿಮ್ಗೆ ಆ ಥರದ ಯಾವ ಸಮಸ್ಯೆನೂ ಇಲ್ಲ. ಆದರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದರೆ JDS ಪಾರ್ಟಿಗೆ ಏನಾದರೂ ಒಂದು ಸ್ವಲ್ಪ ಕಸಿವಿಸಿ ಇದೆಯಾ? ಮಾಧ್ಯಮ ಲೋಕದಲ್ಲಿ ನಾನು 100 ಡಿಬೇಟ್ಗಳಲ್ಲಿ ಸಿದ್ದರಾಜು ಸರ್ ಅವ್ರ ಜೊತೆ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ದಿಸ್ ಈಸ್ ದ ಫಸ್ಟ್ ಟೈಮ್ ಇನ್ ಅವರ್ ಡಿಬೇಟ್ ಹಿಸ್ಟ್ರಿ. ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ಸಿದ್ದರಾಜು ಸರ್ ಅವರು ವಿರೋಧವಾಗಿ ಮಾತಾಡಿದ್ದು ಅತಿ ವಿರಳ. ಇವತ್ತು ಟಿಲ್ ಟುಡೇ ಇವತ್ತು ಇವ್ರಿಗೂ ಯಾರಿಗೆ ಸಿದ್ದರಾಜು ಸರ್ ಅವ್ರ ಮನಸ್ಸಿಗೆ ಇಷ್ಟೊಂದು ನೋವಾಗಿರೋದು ರಿಯಲಿ ಇವತ್ತು ಅದನ್ನು ನಂಬಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಒಂದು. ದ ಸೆಕೆಂಡ್ ಒನ್ ಈಸ್ ಟಿಲ್ ಟುಡೇ ಇವತ್ತೇನು ನಂದಿ ಬೆಟ್ಟದಲ್ಲಿ ನಡೀತು, ಸುಮಾರು 10 ದಿನಗಳಿಂದ ರಾಷ್ಟ್ರದ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯನವರ ದೆಹಲಿಯ ಪ್ರವಾಸದಿಂದ ಹಿಡ್ಕೊಂಡು ಅವತ್ತೇನಾಯಿತು, ದೆಹಲಿಯಲ್ಲಿ ಅವರ ಹೈಕಮಾಂಡ್ ಯಾವ ರೀತಿಯಾದಂಥ ರಿಜೆಕ್ಟನ್ನು ಮಾಡಿ ಕಳಿಸ್ತು, ಜಾತಿಗಣತಿ ವರದಿಯನ್ನು, ಇಲ್ಲಿಯವರೆಗೆ ಟ್ವಿಟರ್ ಖಾತೆಯವರೆಗೆ ಬಂದು ನಿಂತಿದೆ ರಾಜ್ಯದ ಭವಿಷ್ಯ ಅಂತ ಹೇಳಿದ್ರೆ ಏನು ಹೇಳಬೇಕು ಅನ್ನೋದೇ ಒಂದು ಆಶ್ಚರ್ಯ. ನೀವಿವತ್ತು ತೋರಿಸ್ತಾ ಇದ್ರಿ, ಎಲ್ಲಿ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟದ ಎಲ್ಲ ಕಾರ್ಯಕರ್ತರು ಇರು ಸಚಿವರು ಕೂತ್ಕೊಂಡು 33 ಜನ ಪ್ಲಸ್ CM ಅವ್ರು ಕೂತ್ಕೊಂಡು ಒಂದು ಫೋಟೋ ಹೊಡೆಸ್ಕೊಂಡ್ರು. ಅದ್ರಲ್ಲಿ ಒಬ್ರು ಮಿಸ್ ಆಗ್ಬಿಟ್ಟಿದ್ರು. ಅದ್ರ ಅರ್ಥ ಇಷ್ಟೇ ರಾಧಾ ಮೇಡಮ್, ಏನಪ್ಪಾ ಅಂತ ಹೇಳಿದ್ರೆ ಸಿದ್ದೂರವರ ಸಚಿವ ಸಂಪುಟದ ಕೊನೆಯ ಫೋಟೋ ಯಾವುದು, ಪ್ಲೀಸ್ ತೋರಿಸ್ಬಿಡಿ, ಜನ ನೋಡ್ಕೊಂಡ್ಬಿಡ್ಲಿ, ಓಕೆನಾ? ಸಿದ್ದು ಸಚಿವ ಸಂಪುಟದ ಕೊನೆಯ ಫೋಟೋ ಅಂದ್ರೆ ಇಲ್ಲಿಗೆ ನನ್ನ ಅಧಿಕಾರ ಮುಗಿದಿದೆ.
ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಸಾಹೇಬರು ಅಬ್ಸೆಂಟ್ ಆಗಿದ್ದಾರೆ. ನಾನು ಮಾಧ್ಯಮ ಲೋಕದಲ್ಲಿ ಎಷ್ಟೋ ಟ್ವೀಟರ್ಗಳನ್ನು ನೋಡಿದ್ದೇನೆ. ಯಾವ ಥರ ಟ್ವೀಟರ್ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಯಾವುದೇ ಮುಖ್ಯಮಂತ್ರಿ ಪತ್ರಿಕಾ ಹೇಳಿಕೆಗಳನ್ನು ನೋಡಿ ಟ್ವೀಟ್ ಮಾಡ್ತಾರೆ. ಆದರೆ ಇವತ್ತು ಇದೆಲ್ಲ ಟ್ವೀಟರ್ ಮಾಡಿರೋದು ಸಿದ್ದರಾಮಯ್ಯ ಸಾಹೇಬರು ಯಾರೋ ಹೇಳಿಕೆಗಳನ್ನು ನೋಡಿ ಟ್ವೀಟರ್ ಮಾಡ್ತಾರೆ ಅಂತ ಹೇಳಿದ್ರೆ ಆಶ್ಚರ್ಯ ಆಯ್ತಪ್ಪ. ಯಾಕೆ ಅಂತ ಹೇಳಿದ್ರೆ, ಇದೇ ಸಿದ್ದರಾಜು ಸರ್ ಹೇಳೋ ಹಾಗೆ ಬಲಾಢ್ಯ ಗರ್ವ ಗಾಂಭೀರ್ಯದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನಾದರೂ ಭಯ ಆಗೋಯ್ತಾ? ಭಯ ಕಾಡ್ತಿದ್ಯಾ? ಭಯದ ಕಾಡುವಿಕೆಯ ನೆರವಿನಲ್ಲಿ ಇವತ್ತು ಟ್ವೀಟರ್ ಅನ್ನ ಮಾಡಿಬಿಟ್ರು. ಹಾಗಾದ್ರೆ ಮಹೇಶ್ ಗೌಡ್ರೆ ಟ್ವೀಟರ್ ಯಾಕ್ರಿ ಸಿದ್ದರಾಮಯ್ಯನವ್ರು ಮಾಡಬೇಕಾಗಿತ್ತು? ಮಾಡಿದ್ದೆ ಅವರ ಸಿಎಂ ಅಲ್ವಾ, ಮಾಡಿದ್ರೆ ಏನು ಅಂತ ಹೇಳ್ಬೋದು. ಈ ಟ್ವೀಟರ್ ಖಾತೆಯನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಟ್ವೀಟರ್ ಖಾತೆಯಲ್ಲಿ ಮಾಡಿ ತೋರಿಸಿ. ಸಿದ್ದರಾಮಣ್ಣ, ನೀವು ಮಾಡೋದಲ್ಲ, ರಾಜ್ಯದ ಜನ ಒಂದು ವಾರದಿಂದ ಚೀತು ಅಂತ ಉಗಿತಾ ಇದ್ದಾರೆ. ನಂಬರ್ 1 ಇದು ಹೇಳ್ಬಿಡ್ತೀನಿ, ಅಲ್ಲ ಹೇಳ್ಬಿಡ್ತೀನಿ. ಹಗರಣದಲ್ಲಿದ್ದಂತ ವಾಲ್ಮೀಕಿ ಹಗರಣದಲ್ಲಿದ್ದಂತ ಕೋಟೆ SIT ನಮ್ದನೆ ಚೀತು, ನಿಮ್ಗೆ ಮಾನವರಿದಿಲ್ಲ, CBI ವಹಿಸಿ ಅಂತ ಹೇಳಿದೆ. ದ ಸೆಕೆಂಡ್ ಒನ್ ಇಸ್ ಪಾಪ ಯಾರು IPS ಆಫೀಸರ್ಗಳನ್ನ ಮನೆ ಕಳಿಸಿದ್ರಲ್ಲ, ಇವತ್ತು ಅವ್ರು ವಾಪಸ್ ಬಂದಿದ್ದಾರೆ. ಇದೆಲ್ಲ ನೋಡ್ಕೊಂಡು ಸಿದ್ದರಾಮಣ್ಣ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ದೇನೆ ಇನ್ನೂ ಇರ್ಬೇಕಾ ಈ ರಾಜ್ಯದಲ್ಲಿ? ಇದನ್ನ ನಾವು JDS ಪಕ್ಷ BJP ಪಕ್ಷ ನೋಡ್ತಾ ಕೂತಿರ್ಬೇಕಾ ಈ ರಾಜ್ಯದಲ್ಲಿ? ಕರೆಕ್ಟ್. ಅದಕ್ಕೆ ನಾನು ಕೇಳಿದ್ದು JDS ಗೆ ಸಿದ್ದರಾಮಯ್ಯನವರು ಮುಂದುವರೆದ್ರೆ ಒಂದ್ ಸ್ವಲ್ಪ ಕಸಿವಿಸಿ ಆಗುತ್ತಲ್ಲ ಅಂತ. ಕರೆಕ್ಟ್. ಅನಿಲ್ ಚಳಗೇರಿ ಸರ್, ಸಾರಿ, ಇಬ್ರು ಅನಿಲ್ ಆದ್ರಿಂದ ನನಗೆ ಸ್ವಲ್ಪ ಕನ್ಫ್ಯೂಷನ್. ಹಾ ಸರ್, ಅನಿಲ್ ಸರ್, ಮುಖ್ಯಮಂತ್ರಿಗಳ ಹೇಳಿಕೆಗೆ ಬೆಲೆ ಇಲ್ಲ. ಯಾಕೆ ಅಂತ ಅಂದರೆ, ಹೈಕಮಾಂಡ್ ಬಯಸಿದಂತೆ ನಾನು ನಡೆಯುವೆ ಅನ್ನೋ ಒಂದು ರೀತಿಯಾದ ಹೇಳಿಕೆ ಅವ್ರ ಬಾಯಿಂದ ಬಂತು. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಎಷ್ಟರ ಮಟ್ಟಿಗೆ ದೊಡ್ಡ ಸುದ್ದಿ ಆಗ್ತಾ ಇದೆ ಅಂದರೆ, ಆಡಳಿತದಲ್ಲಿ ಒಂದು ರೀತಿ ಚುರುಕು ಏನು ಕಳೆದುಕೊಂಡಿದೆ, ಅದಕ್ಕೆ ಕಾರಣ ಮುಖ್ಯಮಂತ್ರಿಗಳ ಮೇಲೆ ತೂಗುತ್ತಿರುವ ಕತ್ತಿ. ಯಾವ ಕತ್ತಿ? ಬದಲಾವಣೆಯ ಕತ್ತಿ ಅಂತ. ಸೊ ಇದಕ್ಕೆ ಹೈಕಮಾಂಡಿಂದ ಒಂದು ಕ್ಲಾರಿಟಿ ಸಿಕ್ಕಿಬಿಟ್ರೆ ಆಗ್ತಿತ್ತು ಸರ್, ಮುಗಿದೋಗ್ತಿತ್ತು. ಯಾಕಂದ್ರೆ ಯಾರೂ ಇಲ್ಲಿ ನಂಬಕ್ಕೆ ರೆಡಿ ಇಲ್ಲ. ರಾಧಾ ಹಿರೇಗೌಡ್ರೆ, ಇದು ಹೆಂಗಿದೆ ಅಂತಂದರೆ, ಶಾಸಕಾಂಗ ಸಭೆ ಅಂತ ಮಾಡ್ತೀವಿ. ಶಾಸಕರೆಲ್ಲರೂ ಸೇರಿ ನನ್ನ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಇವರೇ ಅಂತೇಳಿ ಘೋಷಿಸ್ತಾರೆ. ಇಲ್ಲ ಆಗಿಲ್ವಾ?